ಶಿಡ್ಲಘಟ್ಟ ಪೌರಾಯುಕ್ತೆಗೆ ಈ ಧಮಕಿ ವೀರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಹಾಕಿ 10 ದಿನಗಳಿಗಿಂತ ಜಾಸ್ತಿ ಆಗಿದೆ. ಆದರೂ ಕೂಡ ಈತನ ವಿರುದ್ಧ 2 FIR ದಾಖಲಾಗಿದೆ ಅಷ್ಟೇ ಹೊರತಾಗಿ ಈತನನ್ನ ಇನ್ನೂ ಕೂಡ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಂಧಿಸುವ ಪ್ರಯತ್ನಗಳು ಆಗ್ತಾ ಇಲ್ವಾ? ಯಾರು ಈತನನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಡ್ಲಲ್ಲಿ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಈ ರಾಜೀವ್ ಗೌಡ ಬಂಧನದ ವಿಚಾರದಲ್ಲೂ ಕೂಡ ಈಗ ಬಣ ಬಡಿದಾಟ ಶುರುವಾಗಿದೆ. ಪೊಲೀಸ್ ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ನೀವು ಹುಡುಕೊಡ್ರಿ. ರಾಜೀವ್ ಗೌಡ ಹೇಳಿಕೊಳ್ಳೋಕೆ ಕಾಂಗ್ರೆಸ್ ಕಾರ್ಯಕರ್ತ, ಆದ್ರೆ ಮಾಡಿರೋದು ಮಾತ್ರ ಗಣಂಧಾರಿ ಕೆಲಸ. ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತುಗಳನ್ನೇ ಆಡೋ ಬೈಗುಳ ಶೂರ. ಹೆಣ್ಣು ಅನ್ನೋದನ್ನೂ ಕೂಡ ನೋಡದೆ ಅಶ್ಲೀಲವಾಗಿ ನಿಂದಿಸಿದ್ದ ಧಮಕಿ ವೀರ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಫೋನ್ನಲ್ಲಿ ಉತ್ತರಣ ಪೌರುಷ ತೋರಿದ ಇವನು ಈ ಸದ್ಯಕ್ಕೆ ಬರಾರಿಯ ರಾಜ. ಧಮಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಯಾವಾಗ? ಬಂಧನದ ವಿಚಾರದಲ್ಲೂ ಬಣ ಬಡಿದಾಟ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿ 10 ದಿನಗಳೇ ಕಳೆದು ಹೋಗಿದೆ. ರಾಜೀವ್ ಗೌಡನ ವಿರುದ್ಧ FIR ದಾಖಲಾಗಿ 8 ದಿನಗಳೇ ಕಳೆದು ಹೋಗಿವೆ. ಇಷ್ಟಾದರೂ ಕೂಡ ಪರಾರಿ ವೀರನ ಬಂಧನ ಮಾತ್ರ ಆಗಿಲ್ಲ. ದುರಂತ ಅಂದ್ರೆ ರಾಜೀವ್ ಗೌಡ ಬಂಧನದಲ್ಲೂ ಕೂಡ ಬಣ ಬಡಿದಾಟ ಶುರುವಾಗಿದೆ. ರಾಜೀವ್ ಗೌಡ ಬಂಧನ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನ ವಿಚಾರದಲ್ಲಿ ಸಚಿವ KH ಮುನಿಯಪ್ಪ ಹಾಗೂ ಉಸ್ತುವಾರಿ ಸಚಿವ MC ಸುಧಾಕರ್ ನಡುವೆ ಟಾಪ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದನ್ನೂ ಕೂಡ ನೋಡದೆ ನ್ಯಾಯ ಒದಗಿಸ್ತೇನೆ ಅಂತ ಸಚಿವ MC ಸುಧಾಕರ್ ಹೇಳಿದ್ರೆ, ಅತ್ತ ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವ KH ಮುನಿಯಪ್ಪ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ನಾವು ಒಂದು ಮಾರಲ್ ಸಪೋರ್ಟ್, ಏನು ನಾವು ಅವರಿಗೆ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ಧೈರ್ಯ ತುಂಬತಕ್ಕಂಥ ಕರ್ತವ್ಯ ಇದೆ. ಅದರಿಂದ ಅದಕ್ಕೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನಾನಂತೂ ಇದು ಒಂದು ಪಕ್ಷ ಮತ್ತೊಂದು ಅಂತಕ್ಕಂಥದ್ದು, ಪಕ್ಷದ ಒಬ್ಬ ಅಭ್ಯರ್ಥಿ ಅಥವಾ ಇನ್ನೊಂದು ಅಂತಕ್ಕಂಥದ್ದನ್ನು ಬದಿಗಿಟ್ಟು ಅಧಿಕಾರಿಗಳ ಆತ್ಮಸ್ಥೈರ್ಯ, ಅವರ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಸರ್, ಈಗ ರಾಜೀವ್ ಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು. ಆ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದು ಆಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾಂಗ್ರೆಸ್ ನಾಯಕರಿಗೆ ಸಿಗ್ತಾರೆ ಧಮಕಿ ವೀರ. ಪೊಲೀಸರಿಗೆ ಹಿಡಿಯೋಕೆ ಯಾಕೆ ಆಗ್ತಿಲ್ಲ? ಈ ಧಮಕಿ ವೀರ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾನೆ. ಆದರೆ ಇನ್ನೂ ಕೂಡ ಈತನನ್ನ ಹಿಡಿಯೋಕೆ ಪೊಲೀಸರ ಕೈಯಲ್ಲಿ ಮಾತ್ರ ಆಗ್ತಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಉಸ್ತುವಾರಿ ಸಚಿವ MC ಸುಧಾಕರ್ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂದ್ರು. ಆದರೆ ಸಚಿವ ಮುನಿಯಪ್ಪ ನೀವೇ ಹುಡುಕೊಡಿ ಹೀಗಂತ ಉಡಾಫೆ ಉತ್ತರವನ್ನ ನೀಡಿದ್ರು. ಕಾನೂನು ಪೊಲೀಸರು ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ಪೊಲೀಸರು ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನೋಡಿದ್ರಲ್ವಾ, ಧಮಕಿ ವೀರ ರಾಜೀವ್ ಗೌಡ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಹೇಗೆ ಬಣ ಬಡಿದಾಟ ಶುರುವಾಗಿದೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರೇ ರಾಜೀವ್ ಗೌಡನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಮೂಡದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಈ ಧಮಕಿ ವೀರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಹಾಕಿ 10 ದಿನಗಳಿಗಿಂತ ಜಾಸ್ತಿ ಆಗಿದೆ. ಆದರೂ ಕೂಡ ಈತನ ವಿರುದ್ಧ 2 FIR ದಾಖಲಾಗಿದೆ ಅಷ್ಟೇ ಹೊರತಾಗಿ ಈತನನ್ನ ಇನ್ನೂ ಕೂಡ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಂಧಿಸುವ ಪ್ರಯತ್ನಗಳು ಆಗ್ತಾ ಇಲ್ವಾ? ಯಾರು ಈತನನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಡ್ಲಲ್ಲಿ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಈ ರಾಜೀವ್ ಗೌಡ ಬಂಧನದ ವಿಚಾರದಲ್ಲೂ ಕೂಡ ಈಗ ಬಣ ಬಡಿದಾಟ ಶುರುವಾಗಿದೆ. ಪೊಲೀಸರು ಹುಡುಕ್ತಾ ಇದ್ರು ಅವತ್ತ ಸಿಗ್ತಾ ಇಲ್ಲ. ನೀವು ಹುಡುಕೊಡ್ರಿ. ರಾಜೀವ್ ಗೌಡ ಹೇಳಿಕೊಳ್ಳೋಕೆ ಕಾಂಗ್ರೆಸ್ ಕಾರ್ಯಕರ್ತ, ಆದ್ರೆ ಮಾಡಿರೋದು ಮಾತ್ರ ಗಣಂಧಾರಿ ಕೆಲಸ. ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತುಗಳನ್ನೇ ಆಡೋ ಬೈಗುಳ ಶೂರ. ಹೆಣ್ಣು ಅನ್ನೋದನ್ನೂ ಕೂಡ ನೋಡದೆ ಅಶ್ಲೀಲವಾಗಿ ನಿಂದಿಸಿದ್ದ ಧಮಕಿ ವೀರ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಫೋನ್ನಲ್ಲಿ ಉತ್ತರಣ ಪೌರುಷ ತೋರಿದ ಇವನು ಈ ಸದ್ಯಕ್ಕೆ ಬರಾರಿಯ ರಾಜ.
ಧಮ್ಕಿ ವೀರ ರಾಜು ಗೌಡ ಅರೆಸ್ಟ್ ಯಾವಾಗ? ಬಂಧನದ ವಿಚಾರದಲ್ಲೂ ಬಣಬಡಿದಾಟ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮ್ಕಿ ಹಾಕಿ 10 ದಿನಗಳೇ ಕಳೆದು ಹೋಗಿದೆ. ರಾಜು ಗೌಡನ ವಿರುದ್ಧ ಎಫ್ಐಆರ್ ದಾಖಲಾಗಿ 8 ದಿನಗಳೇ ಕಳೆದು ಹೋಗಿವೆ. ಇಷ್ಟಾದರೂ ಕೂಡ ಪರಾರಿ ವೀರನ ಬಂಧನ ಮಾತ್ರ ಆಗಿಲ್ಲ. ದುರಂತ ಅಂದ್ರೆ ರಾಜು ಗೌಡ ಬಂಧನದಲ್ಲೂ ಕೂಡ ಬಣಬಡಿದಾಟ ಶುರುವಾಗಿದೆ. ರಾಜು ಗೌಡ ಬಂಧನ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬಂಧನ ವಿಚಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನಡುವೆ ಟಾಪ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದನ್ನೂ ಕೂಡ ನೋಡದೆ ನ್ಯಾಯ ಒದಗಿಸ್ತೇನೆ ಅಂತ ಸಚಿವ ಎಂಸಿ ಸುಧಾಕರ್ ಹೇಳಿದ್ರೆ, ಅತ್ತ ರಾಜೀವ್ ಗೌಡ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವ ಕೆಎಚ್ ಮುನಿಯಪ್ಪ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ನಾವು ಒಂದು ಮಾರಲ್ ಸಪೋರ್ಟ್, ಏನು ನಾವು ಅವರಿಗೆ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ಧೈರ್ಯ ತುಂಬತಕ್ಕಂಥ ಕರ್ತವ್ಯ ಇದೆ. ಅದರಿಂದ ಅದಕ್ಕೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನಾನಂತೂ ಇದು ಒಂದು ಪಕ್ಷ ಮತ್ತೊಂದು ಅಂತಕ್ಕಂಥದ್ದು, ಪಕ್ಷದ ಒಬ್ಬ ಅಭ್ಯರ್ಥಿ ಅಥವಾ ಇನ್ನೊಂದು ಅಂತಕ್ಕಂಥದ್ದನ್ನು ಬದಿಗಿಟ್ಟು ಅಧಿಕಾರಿಗಳ ಆತ್ಮಸ್ಥೈರ್ಯ, ಅವರ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಸರ್, ಈಗ ರಾಜು ಗೌಡ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಿದ್ರು. ಆ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ ಸರ್. ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ ಸರ್. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ ಸರ್. ಕಾಂಗ್ರೆಸ್ ನಾಯಕರಿಗೆ ಸಿಗ್ತಾರೆ ಧಮ್ಕಿ ವೀರ. ಪೊಲೀಸರಿಗೆ ಹಿಡಿಯೋಕೆ ಯಾಕೆ ಆಗ್ತಿಲ್ಲ? ಈ ಧಮ್ಕಿ ವೀರ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾನೆ. ಆದರೆ ಇನ್ನೂ ಕೂಡ ಈತನನ್ನ ಹಿಡಿಯೋಕೆ ಪೊಲೀಸರ ಕೈಯಲ್ಲಿ ಮಾತ್ರ ಆಗ್ತಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂದ್ರು. ಆದರೆ ಸಚಿವ ಮುನಿಯಪ್ಪ ನೀವೇ ಹುಡುಕೊಡಿ ಹೀಗಂತ ಉಡಾಫೆ ಉತ್ತರವನ್ನ ನೀಡಿದ್ರು. ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನೋಡಿದ್ರಲ್ವಾ, ಧಮ್ಕಿ ವೀರ ರಾಜೀವ್ ಗೌಡ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಹೇಗೆ ಬಣಬಡಿದಾಟ ಶುರುವಾಗಿದೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರೇ ರಾಜೀವ್ ಗೌಡನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಮೂಡದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಈ ಧಮ್ಕಿ ವೀರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮ್ಕಿ ಹಾಕಿ 10 ದಿನಗಳಿಗಿಂತ ಜಾಸ್ತಿ ಆಗಿದೆ. ಆದರೂ ಕೂಡ ಈತನ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ ಅಷ್ಟೇ ಹೊರತಾಗಿ ಈತನನ್ನ ಇನ್ನೂ ಕೂಡ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಂಧಿಸುವ ಪ್ರಯತ್ನಗಳು ಆಗ್ತಾ ಇಲ್ವಾ? ಯಾರು ಈತನನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಡ್ಲಲ್ಲಿ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಈ ರಾಜೀವ್ ಗೌಡ ಬಂಧನದ ವಿಚಾರದಲ್ಲೂ ಕೂಡ ಈಗ ಬಣ ಬಡಿದಾಟ ಶುರುವಾಗಿದೆ. ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ನೀವು ಹುಡುಕೊಡ್ರಿ. ರಾಜೀವ್ ಗೌಡ ಹೇಳಿಕೊಳ್ಳೋಕೆ ಕಾಂಗ್ರೆಸ್ ಕಾರ್ಯಕರ್ತ, ಆದ್ರೆ ಮಾಡಿರೋದು ಮಾತ್ರ ಗಣಂಧಾರಿ ಕೆಲಸ. ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತುಗಳನ್ನೇ ಆಡೋ ಬೈಗುಳ ಶೂರ. ಹೆಣ್ಣು ಅನ್ನೋದನ್ನೂ ಕೂಡ ನೋಡದೆ ಅಶ್ಲೀಲವಾಗಿ ನಿಂದಿಸಿದ್ದ ಧಮ್ಕಿ ವೀರ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಫೋನ್ನಲ್ಲಿ ಉತ್ತರನ ಪೌರುಷ ತೋರಿದ ಇವನು ಈ ಸದ್ಯಕ್ಕೆ ಪರಾರಿಯ ರಾಜ. ಧಮ್ಕಿ ವೀರ ರಾಜು ಗೌಡ ಅರೆಸ್ಟ್ ಯಾವಾಗ?